ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ರಾಜೋವಾಚ ಭಗವನ್ ಭೀಷ್ಮಕಸುತಾಂ ರುಕ್ಮಿಣೀಂ ರುಚಿನಾನನಾಂ ರಾಕ್ಷಸೇನ ವಿವಾಹೇನ ಉಪಯೇಮ ಇತಿ ಶ್ರುತಂ. ಭಗವನ್ ಶ್ರೋತುಮಿಚ್ಛಾಮಿ ಕೃಷ್ಣಸ್ಯಾಮಿತ ತೇಜಸಃ ಯಥಾ ಮಾಗಧಸಾಲ್ವಾದೀನ್ ಜಿತ್ವಾ ತತ್ಪಾರಮಾಗಮತ್. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ರಾಕ್ಷಸ ವಿವಾಹ ಅಂತ. ರಾಕ್ಷಸೋ ಯುದ್ಧಹರಣಾತ್, ಯುದ್ಧವನ್ನು ಮಾಡಿ ಗೆದ್ದು ಆ ಕನ್ಯೆಯನ್ನು ಕರೆದುಕೊಂಡು ಬಂದು ಮದುವೆ ಮಾಡಿಕೊಂಡ್ರೆ ಅದಕ್ಕೆ ರಾಕ್ಷಸ ವಿವಾಹ ಅಂತ ಅರ್ಥ. ರಾಕ್ಷಸರ ರೀತಿಯಲ್ಲೇ ವಿಕೃತವಾದ ರೂಪವನ್ನು, ಕರಾಳವಾದ ಭಯಂಕರವಾದ ರೂಪ ತೆಗೆದುಕೊಂಡು ಮದುವೆ ಮಾಡಿಕೊಳ್ಳೋದು ಅಂತ ಶ್ರೀಕೃಷ್ಣ ಪರಮಾತ್ಮನದು ರಾಕ್ಷಸ ವಿವಾಹ ಅಂತ. ಇಷ್ಟೇ ಕೇಳಿ ಒಂದು ದೊಡ್ಡ ಚಿತ್ರ ಇಳಿಸಿಬಿಡೋದು, ಇಬ್ಬರು ರಾಕ್ಷಸಿ ವಿವಾಹ ಮಾಡಿಕೊಂಡ ಹಾಗೆ. ಹಾಗಲ್ಲ ಅದು. ಪರಮಸುಂದರ ಮೂರ್ತಿಯಾದ ಸರ್ವೋತ್ತಮನಾದಂತಹ ಪರಮಪುರುಷನಾದ ಭಗವಂತ ರಾಕ್ಷಸ ವಿವಾಹ ಮಾಡಿಕೊಂಡದ್ದು ಅಂದರೆ ಅದೊಂದು ಹೆಸರು. ಯುದ್ಧವನ್ನು ಮಾಡಿ ಕನ್ಯೆಯನ್ನು ಗೆದ್ದು ತಂದು ಮದುವೆ ಮಾಡಿಕೊಂಡ್ರೆ ಅದು ರಾಕ್ಷಸ ವಿವಾಹ. ಎಲ್ಲ ರಾಜರನ್ನು ಸೋಲಿಸಿ ಆ ರುಕ್ಮಿಣಿಯನ್ನು ತಂದು ಪರಮಾತ್ಮ ಮದುವೆ ಮಾಡಿಕೊಂಡದ್ದಕ್ಕೆ ಅದು ರಾಕ್ಷಸ ವಿವಾಹ ಕ್ರಮದಲ್ಲಿ ಮಾಡಿಕೊಂಡದ್ದು ಅಂತ. ಕೆಲವು ಕಡೆಗೆ ಗಾಂಧರ್ವ ವಿವಾಹ ಅಂತೂ ಹೇಳಿದ್ದುಂಟು. ಆ ಗಾಂಧರ್ವ ವಿವಾಹವೋ ರಾಕ್ಷಸ ವಿವಾಹವೋ ಹಾಗಾದರೆ 8 ತರಹದ ವಿವಾಹಗಳಲ್ಲಿ ಎರಡೂ ಸರಿ ಅಂತ ಸತ್ಯಧರ್ಮ ತೀರ್ಥರು ಹೇಳ್ತಾರೆ. ಕನ್ಯೆ ಹಾಗೂ ವರ ಇಬ್ಬರಿಗೂ ಪರಸ್ಪರವಾಗಿ ಮದುವೆ ಮಾಡಿಕೊಳ್ಳಬೇಕೆಂಬ ಅಪೇಕ್ಷೆ ಇದ್ದು ಸಮ್ಮತದಿಂದ ಒಮ್ಮತದಿಂದ ಮದುವೆಯಾದರೆ ಅದು ಗಾಂಧರ್ವ ವಿವಾಹ. ರುಕ್ಮಿಣಿಯೂ ಪತ್ರ ಬರೆದು ತನ್ನ ಅಪೇಕ್ಷೆಯನ್ನು ವ್ಯಕ್ತ ಮಾಡಿದ್ದಾಳೆ. ಕೃಷ್ಣನು ತಾನು ರುಕ್ಮಿಣಿಯನ್ನೇ ಮದುವೆ ಮಾಡಿಕೊಳ್ಳಬೇಕೆಂಬ ಸಂಕಲ್ಪವನ್ನು ಮಾಡಿಕೊಂಡಿದ್ದಾನೆ. ಇಬ್ಬರೂ ಅಪೇಕ್ಷೆ ಪಟ್ಟು ಮಾಡಿಕೊಂಡದ್ದು. ಆದ್ದರಿಂದ ಗಾಂಧರ್ವ ವಿವಾಹವೂ ಹೌದು. ಸಕಾಮಸ್ಯ ಸಕಾಮ ಅಂತ. ಯುದ್ಧದಲ್ಲಿ ಗೆದ್ದು ತಂದದ್ದರಿಂದ ಇದು ರಾಕ್ಷಸ ವಿವಾಹವೂ ಹೌದು. ಎರಡೂ ಕ್ರಮದಲ್ಲಿ ನಡೆದಿದೆ ಎಂಬುದಾಗಿ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾರೆ. ಪರೀಕ್ಷಿತ್ ರಾಜನಂತಾನೆ, ಬ್ರಹ್ಮನ್ ವಿಷ್ಣು ಕಥಾ ಪುಣ್ಯಾ ಮಾಧ್ವೀರ್ಲೋಕಮಲಾಪಹ ಕೋನು ತೃಪ್ಪೇತ ಶೃಣ್ವಾನಃ ಶ್ರುತಜ್ಞ ನಿತ್ಯ ನೂತನಃ. ಪರಮಾತ್ಮನ ಕಥೆಗಳನ್ನು ಎಷ್ಟು ಕೇಳಿದರೂ ತೃಪ್ತಿ ಇಲ್ಲ. ಕಥೆಗಳನ್ನು ಕೇಳಿದರೂ ತೃಪ್ತಿ ಇಲ್ಲ ಅನ್ನುವ ಸ್ಥಿತಿ ನಮ್ಮ ಜೀವನದಲ್ಲಿ ಬಂದಿದೆ ಅಂದರೆ ಸಾಕು, ನಮ್ಮ ಉದ್ಧಾರ ಆಯಿತು ಅಂತ ಅರ್ಥ. ಯಾವ ಕಥೆ? ಸಿನಿಮಾ ಕಥೆಗಳಲ್ಲ. ಭಗವಂತನ ಕಥೆಗಳನ್ನು, ವಾಯುದೇವರ ಕಥೆಗಳನ್ನು, ಗುರುಗಳ ಚರಿತ್ರೆಯನ್ನು ಎಷ್ಟು ಕೇಳಿದರೂ ತೃಪ್ತಿ ಇಲ್ಲ. ಮತ್ತೆ ಕೇಳಬೇಕು, ಇನ್ನಷ್ಟು ಕೇಳಬೇಕು, ಮತ್ತೊಮ್ಮೆ ಕೇಳಬೇಕು, ಮಗದೊಮ್ಮೆ ಕೇಳಬೇಕು ಅಂತನ್ನುವ ಉತ್ಸಾಹ, ಅಪೇಕ್ಷೆ, ಉತ್ಸುಕತೆ ನಮ್ಮಲ್ಲಿದೆ ಅಂತಾದರೆ ನಮ್ಮ ಸಾಧನೆಯ ಮಾರ್ಗ ಸರಿಯಾಗಿದೆ ಅಂತ ಅರ್ಥ. ಸರಿಯಾದ ದಾರಿಯಲ್ಲಿ ನಾವು ನಡೆದಿದ್ದೇವೆ ಅಂತ ಅರ್ಥ. ಪರೀಕ್ಷಿತರು ಆ ದಾರಿಯಲ್ಲಿ ನಡೆದಿದ್ದಾರೆ. ಅವರು ಹೇಳುತ್ತಾರೆ, ಬ್ರಹ್ಮನ್ ವಿಷ್ಣು ಕಥಾ ಪುಣ್ಯಾ, ನಾವು ಮಾಡಿದ ಜನ್ಮಾಂತರಗಳ ಪಾಪಗಳನ್ನು ತೊಳೆಯುವ ಕೃಷ್ಣನ ಕಥೆಗಳನ್ನು ಎಷ್ಟು ಬಾರಿ ಕೇಳಿದರೂ ಹೊಸ ಕಥೆ ಅಂತ ಅನಿಸುತ್ತೆ, ಹಳೆಯದು ಅಂತ ಅನಿಸೋದಿಲ್ಲ. ನಿತ್ಯ ನೂತನ. ಆ ದೃಷ್ಟಿಕೋನದಿಂದ ಭಗವಂತನ ಕಥೆಯನ್ನು ಕೇಳಬೇಕು.
ಶ್ರದ್ಧೆಗಳಿಂದ ಕೇಳಬೇಕು, ಏಕಾಗ್ರತೆಯಿಂದ ಕೇಳಬೇಕು. ಎಷ್ಟು ಬಾರಿ ಕೇಳಿದರೂ ಆ ಕಥೆಯು ಹಳೆಯದಾಗೋದಿಲ್ಲ. ಅದರಲ್ಲಿ ಹೊಸತು, ಅದರಲ್ಲಿ ಹೊಸ ಸಂದೇಶ, ಹೊಸ ಉಪದೇಶ, ಪಾಪಗಳನ್ನು ಪರಿಹಾರ ಮಾಡುವಂತಹ ಒಂದು ದೊಡ್ಡ ಲಾಭ ಅಲ್ಲಿರುತ್ತೆ ಅಂತ ಪರೀಕ್ಷಿತರು ಭಕ್ತಿಯಿಂದ ಪ್ರಶ್ನೆ ಕೇಳಿದ್ದಕ್ಕೆ ಶ್ರೀಶುಕ ಉವಾಚ ರಾಜಾಸೀದ್ ಭೀಷ್ಮಕೋ ನಾಮ ವಿದರ್ಭಾಧಿಪತಿರ್ಮಹಾನ್ ತಸ್ಯ ಪಂಚಾಭವನ್ ಪುತ್ರಾಃ ಕನ್ಯೈಕಾ ಚ ವರಾನನಾ. ಭೀಷ್ಮಕ ರಾಜ, ವಿದರ್ಭ ದೇಶದ ರಾಜ. ಇವತ್ತಿನ ನಾಗಪುರ್ ಅದರ ಹತ್ತಿರದಲ್ಲಿ ಏನೇ ರುಕ್ಮಿಣೀ ದೇವಿಯ ಪುರ ಇದೆ. ಅಂತಹ ಆ ವಿದರ್ಭ ದೇಶದ ರಾಜ ಭೀಷ್ಮಕ. ಆ ಭೀಷ್ಮಕ ರಾಜನಿಗೆ 5 ಜನ ಮಕ್ಕಳು, ಒಬ್ಬಳು ಕನ್ಯೆ, ಅವಳೇ ರುಕ್ಮಿಣಿ. ಶ್ರೀಕೃಷ್ಣ ಪರಮಾತ್ಮನನ್ನು ಮದುವೆಯಾಗುವ ಹೆಣ್ಣು ರುಕ್ಮಿಣಿ. ಅವಳನ್ನು ಮಗಳನ್ನಾಗಿ ಪಡೆದಿದ್ದಾನೆ ಭೀಷ್ಮಕ ರಾಜ. ಅವನು ಯಾವ ದೇಶದ ರಾಜ? ವಿದರ್ಭ ದೇಶದ ರಾಜ. ಇದರರ್ಥ ಕೇವಲ ಸಕಾಮ ಕರ್ಮಗಳನ್ನು ಮಾಡ್ತಾ, ಮನಸ್ಸಿನಲ್ಲಿ ಏನೇನೋ ಅಪೇಕ್ಷೆಗಳನ್ನು ಇಟ್ಟುಕೊಂಡು, ಕೇವಲ ದರ್ಭಗಳನ್ನು ಹಿಡಿದುಕೊಂಡು ಯಜ್ಞಯಾಗಾದಿಗಳನ್ನು ಸಕಾಮವಾಗಿ ಮಾಡುವ ಸದರ್ಭರಾಗಿದ್ದರೆ, ದೇವರು, ತತ್ವಜ್ಞಾನ, ಶಾಸ್ತ್ರ ಅನ್ನುವುದನ್ನು ಮರೆತು ಕೇವಲ ಶ್ರಾದ್ದ ಅಂತ ಬರೀ ದರ್ಭವನ್ನು ಹಿಡಿದುಕೊಂಡು ಕೇವಲ ಪಿತೃಕಾರ್ಯದಲ್ಲಿ ಮುಳುಗಿದ್ದರೆ, ಪಿತೃಕಾರ್ಯ ಮಾಡುವುದು ತಪ್ಪಲ್ಲ, ಯಜ್ಞ ಮಾಡುವುದು ತಪ್ಪಲ್ಲ, ಅದನ್ನು ಮಾತ್ರ ಮಾಡ್ತಾ ಇದ್ದರೆ ಅಂಥವರಿಗೆ ದೇವರ ಹತ್ತಿರ ಹೋಗುವಂತಹ ಉತ್ತಮವಾದ ತಿಳುವಳಿಕೆ, ಸದ್ಬುದ್ಧಿ ಇರೋದಿಲ್ಲ. ದೇವರ ಲಾಭ ಅವರಿಗೆ ಸಿಗೋದಿಲ್ಲ. ಅವರ ಮನೆಗೆ ದೇವರು ಬರೋದಿಲ್ಲ. ಯಾಕಂದರೆ ಅವರು ದೇವರನ್ನು ನೆನೆಸೋದೇ ಇಲ್ಲ. ಏನೋ ತನ್ನ ಮನಸ್ಸಿನಲ್ಲಿ ಒಂದು ಕಾಮನೆ ಇದೆ, ಅದಕ್ಕಾಗಿ ಒಂದು ಯಜ್ಞ ಮಾಡಿದ, ಅದಕ್ಕಾಗಿ ಪಿತೃಕಾರ್ಯ ಅಷ್ಟೇ ಮುಗಿದೋಯ್ತು. ಅಲ್ಲ, ಅಂತಹ ಕಾಮನೆಯಿಂದ ಮಾಡುವ ಯಜ್ಞಯಾಗಾದಿಗಳಿಗಾಗಿ, ಪಿತೃಕಾರ್ಯಗಳಿಗಾಗಿ ದರ್ಭವನ್ನು ಬಳಸದ ವಿದರ್ಭರು ಯಾರೋ ಅಂತಹ ಜ್ಞಾನಿಗಳ ಅಧಿಪತಿ, ಜ್ಞಾನಿಗಳೇ ಅಧಿಪತಿಯಾಗಿ ಉಳ್ಳವ ಅಂತೂ ಇಟ್ಟುಕೊಳ್ಳಬೇಕಾದ್ರೆ, ಜ್ಞಾನಿಗಳಿಗೆ ಅಧಿಪತಿಯಾಗಿ ತಾನೂ ಜ್ಞಾನಿಯಾಗಿದ್ದ ವಿದರ್ಭಾಧಿಪತಿ ಯಾರಾಗ್ತಾನೆ ಅವನಿಗೆ ಕೃಷ್ಣನ ಬಾಂಧವ್ಯ ಬೆಳೆಯುತ್ತೆ ಎನ್ನುವ ಸಂದೇಶವನ್ನು ಶ್ರೀಮದ್ಭಾಗವತ ನೀಡುತ್ತಾ ಇದೆ. ವಿದರ್ಭಾಧಿಪತಿಯಾದಂತಹ ಭೀಷ್ಮಕ ಶ್ರೀಕೃಷ್ಣ ಪರಮಾತ್ಮನಿಗೆ ಮಾವನಾಗ್ತಾನೆ ಅಂದರೆ, ಯಾರು ವಿದರ್ಭಾಧಿಪತಿಯಾಗ್ತಾರೆ, ಜ್ಞಾನ ಮಾರ್ಗದಲ್ಲಿ ಆಸಕ್ತರಾಗ್ತಾರೆ, ಅವರಿಗೆ ಶ್ರೀಕೃಷ್ಣ ಪರಮಾತ್ಮನ ಬಾಂಧವ್ಯ ಬೆಳೆಯುತ್ತೆ ಎನ್ನುವ ಸಂದೇಶವನ್ನು ಶ್ರೀಮದ್ಭಾಗವತ ನೀಡುತ್ತಾ ಇದೆ.